ಸ್ನೇಹಿತರೆ, 18 ಸೂತ್ರಗಳಲ್ಲಿ 18ನೇ ಸೂತ್ರ ಅಂತ ಹೇಳಿದ್ರೆ ನಮ್ಮ ಪತ್ರಿಜಿಯವರು ಹೇಳೋದೇನು ಅಂದ್ರೆ, ನಮ್ಮ ಧ್ಯಾನಾನುಭವಗಳನ್ನ ಪಬ್ಲಿಷ್ ಮಾಡೋದು ಅನ್ನೋದು ಹೇಳ್ತಾರೆ. ನಮ್ಮ ಪಬ್ಲಿಷ್ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸಸ್ ಅಂಡ್ ಪರ್ಸನಲ್ ಸ್ಪಿರಿಚುವಲ್ ಟ್ರಾನ್ಸ್ಫರ್ಮೇಶನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಾವು ಧ್ಯಾನವನ್ನ ಮಾಡ್ತಾ ಮಾಡ್ತಾ ನಮ್ಮ ಆಧ್ಯಾತ್ಮಿಕ ಜೀವನದ ಒಂದು ಪ್ರಯಾಣ ಶುರು ಮಾಡಿದಾಗ ಸಾಕಷ್ಟು ಅನುಭವಗಳು ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ. ಆ ಅನುಭವಗಳನ್ನ ಆ ನಾವು ದಿನನಿತ್ಯ ನಾವು ನಮ್ಮ ಆ ಜೀವನದಲ್ಲಿ ಏನೇನೋ ಪ್ರತಿಯೊಂದು ಧ್ಯಾನದ ಒಂದು ಶೀರ್ಷಿಕೆ ಇರ್ಬೋದು, ಧ್ಯಾನದ ಅನುಭವಗಳಿರ್ಬೋದು, ಮತ್ತೆ ನಮ್ಮ ಜೀವನದಲ್ಲಿ ಆಗುವಂತ ಪರಿವರ್ತನೆಗಳಿರ್ಬೋದು, ಇವೆಲ್ಲವನ್ನ ನಾವು ಒಂದು ಡೈರಿ ಇಟ್ಕೊಂಡು ನೋಟ್ ಮಾಡ್ಕೊಳ್ತಾ ಬಂದ್ರೆ ಒಂದು ವರ್ಷವಾದಷ್ಟು ಒಂದು ಕಾಲ ಬಂದ್ರೆ ಒಂದು ಪುಸ್ತಕವೇ ರೆಡಿ ಮಾಡ್ಬೋದು ಅನ್ನೋದು ಒಂದು ಅನುಭವ ಆಗತ್ತೆ. ಜೊತೆಗೆ ಈ ಅನುಭವಗಳನ್ನ ಹಂಚ್ಕೊಳ್ಬೇಕು ಅನ್ನೋದು ಬರುತ್ತೆ. ಯಾಕಂದ್ರೆ ನಮಗೆ ಆ ಆ ಸತತವಾಗಿ ಒಂದು ಅನ್ಕೊಳ್ಳಿ 1 ವರ್ಷ ಧ್ಯಾನ ಮಾಡಿರ್ಬೋದು, ಇಲ್ಲ 5 ವರ್ಷದ ಧ್ಯಾನ ಅನುಭವಗಳಿದ್ರೆ ಅವಾಗ ಏನಾಗತ್ತೆ ಅಂದ್ರೆ ನಮಗೆ ಆ ಬದಲಾವಣೆಗಳು ಸೂಕ್ಷ್ಮವಾದ ಬದಲಾವಣೆಗಳು ಮಾತ್ರ ನಮ್ಮಲ್ಲಿ ಆಗತ್ತೆ ಅಷ್ಟೇ ಹೊರತು ಆ ಮೊದಲನೇ ಒಂದು ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಅದರಲ್ಲಿ ಬರುವ ಅಷ್ಟು ಬದಲಾವಣೆಗಳು ತುಂಬಾ ಅಗಾಧವಾದ ಮತ್ತೆ ಅದ್ಭುತವಾದ ಅನುಭವಗಳು ನಮಗೆ ಆಗತ್ತೆ. ಮತ್ತೆ ಬದಲಾವಣೆಗಳು ನಾವು ಕಂಡುಕೊಳ್ತೀವಿ. ಯಾವಾಗ ಯಾವಾಗ ನಾವು ಅನುಭವಗಳು ಹಂಚ್ಕೊಳಕ್ ಶುರು ಮಾಡ್ತೀವೋ ಆವಾಗ ಆಗಿನ ಅನುಭವಗಳೇ ಬೇರೆ ತರ ಇರುತ್ತೆ. 5 ವರ್ಷದ ನಂತರ ನಾವು ಅಭ್ಯಾಸ ಮಾಡಿದ್ಮೇಲೆ ಆಗುವಂತ ಅನುಭವಗಳೇ ಬೇರೆ ತರ ಇರುತ್ತೆ. ಯಾಕಂದ್ರೆ ದೃಷ್ಟಿಕೋನ ಬದಲಾವಣೆ ಆಗತ್ತೆ. ನಮ್ಮ ಶಕ್ತಿಯ ಸ್ಥಿತಿ ಮತ್ತೆ ಜ್ಞಾನದ ಸ್ಥಿತಿಗಳು ಬದಲಾವಣೆಗಳಾಗ್ತವೆ. ನಾವು ಮಾತಾಡುವಂತ ಮಾತುಗಳು, ಶಬ್ದಗಳು ಸಾಕಷ್ಟು ಬದಲಾವಣೆಗಳಾಗತ್ತೆ. ಈಗ ಒಬ್ಬ ಮನುಷ್ಯ ಧ್ಯಾನಕ್ಕೆ ಅಂತ ಮೊದಲನೇ ಸತಿ ಕಾಲಿಟ್ಟಾಗ ಮೊದಲು ಏನಾಗತ್ತೆ ಅಂದ್ರೆ ದೈಹಿಕ ಬದಲಾವಣೆಗಳು ನಾವು ಕಂಡುಕೊಳ್ತೀವಿ. ಅವಾಗ ಏನಾಗತ್ತೆ, ನೋವುಗಳು ಬರ್ಬೋದು, ಏನೋ ದೇಹದಲ್ಲಿ ಏನೋ ಇರುವೆಗಳು ಓಡಾಡ್ದಂಗೆ ಆಗ್ಬೋದು, ಇಲ್ಲ ಸ್ವಲ್ಪ ಉರಿ ಅನಿಸ್ಬೋದು, ನೋವುಗಳು ಬರ್ಬೋದು, ನೋವು ಬರ್ಬೋದು, ತಲೆನೋವು ಈ ತರದೆಲ್ಲ ಬರ್ಬೋದು. ಇಲ್ಲಾಂದ್ರೆ ದೇಹ ತುಂಬಾ ಭಾರ ಅನ್ಸೋದಿರ್ಬೋದು, ದೇಹ ತುಂಬಾ ಲೈಟ್ ಅಂತ ಅನ್ಸ್ತಾ ಇರೋದು, ಈ ತರದೆಲ್ಲ ಅನುಭವಗಳು ನಾವೆಲ್ಲ ನೋಡ್ಕೊಳ್ಬೋದು. ಬಟ್ ಅದೇ ನಾವು ಆ ಇದೆಲ್ಲ ಕ್ರಮೇಣವಾಗಿ ಇದನ್ನ ಮೀರಿ ನಾವು ಮುಂದೆ ಹೋದಾಗ ಏನಾಗತ್ತೆ ಅಂದ್ರೆ ನಮಗೆ ತುಂಬಾ ಏನೂ ಇಲ್ದೇನೆ ನಮ್ಗೆ ಖುಷಿ ಕೊಡ್ತಾ ಇದೆ. ಮತ್ತೆ ನಮ್ಮ ಮಾತುಗಳಲ್ಲಿ ಬೇರೆ ಪರಿವರ್ತನೆಗಳು, ದೇಹದ ಮಾತುಗಳು ಬಿಟ್ಟು ಮನಸ್ಸು ಮತ್ತೆ ಸಮಾಜ, ಅಂತಸ್ತು ಇದೆಲ್ಲ ಬಿಟ್ಟು ನಾವೇನಾಗತ್ತೆ ಅಂದ್ರೆ ಜ್ಞಾನದ ಮಾತುಗಳನ್ನ ಆಡ್ತೀವಿ. ಸಂಗೀತದ ಇರ್ಬೋದು, ಹಾಡುಗಳ ಆಡೋದಿರ್ಬೋದು, ಇಲ್ಲ ಪ್ರಕೃತಿಯಲ್ಲಿ ಹೋಗುವಂತದ್ದಿರ್ಬೋದು. ಮತ್ತೆ ಆ ನಮಗೆ ಈ ನಿಂದೆಯ ಮಾತುಗಳು, ನಮ್ಮ ಬಾಯಲ್ಲಿ ಬರುವಂತ ಈ ಶಬ್ದಕೋಶಗಳಲ್ಲಿ ಸಾಕಷ್ಟು ಬೇರೆಯವರಿಗೆ ನಿಂದಿಸೋದು, ಬೇರೆಯವ್ರಿಗೆ ನಾವು ಕಂಪೇರ್ ಮಾಡ್ಕೊಳ್ಳುವಂತ ಮಾತುಗಳು, ಇವೆಲ್ಲ ಆಟೋಮೆಟಿಕ್ ಆಗಿ ನಾವು ಅದು ಸ್ಟಾಪ್ ಆಗಿರುತ್ತೆ ಈ ತರದಲ್ಲಿ. ಸೊ ಅದಕ್ಕೆ ಸ್ನೇಹಿತರೆ, ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ ಅದು ಸ್ಫೂರ್ತಿ ಕೊಡುತ್ತೆ. ಅಂದ್ರೆ ನಾವು ಮೊದಲನೇ ಹಂತದಲ್ಲಿ ನಾವು ಸೇರ್ಕೊಂಡಾಗ ಒಂದು ಕಿಂಡರ್ ಅಂತ ಹೇಳ್ತೀವಿ. LKG UKG ಮಕ್ಕಳು ಯಾವ ತರ ಮಾತಾಡ್ತಾವ ಆ ತರ ಮಾತಾಡೋ, ABCD ಈ ತರ ಭಾಷೆಗಳು ಬರುತ್ತೆ, ಇಲ್ಲ ಈ ಬರುತ್ತೆ. ಸೊ ನಾವು ಅಲ್ಲಿ ಓದುವಂತ ಮಕ್ಕಳಿಗೆ ಅದು ಬೇಕು. ಅಲ್ಲಿ ಆ ಸ್ಥಿತಿಯಲ್ಲಿ ಇರುವಂತ ಮಾಸ್ಟರ್ಗಳಿಗೆ ಆ ಅನುಭವಗಳು ಬೇಕು. ಯಾಕಂದ್ರೆ ಅವ್ರಿಗದು ಸಪೋರ್ಟ್ ಸ್ಟಿಕ್ ಆಗಿ ಒಂದು ಒಂದು ಅಂಬೆಗಾಳು ಹಾಕೊಳ್ಳುವಂತ ಮಾಸ್ಟರ್ಗಳಿಗೆ ಅದು ಬೇಕಾಗತ್ತೆ. ಅದೇ ತರ ಒಂದು 10 ವರ್ಷದ ನಂತರ 5 ವರ್ಷದ ಸತತವಾಗಿ ಸರಿಯಾದ ಧ್ಯಾನಾಭ್ಯಾಸ ಮಾಡ್ಕೊಂಡು ಬಂದ್ರೆ ಅದು ಭಾಷೆನೇ ಬೇರೆ ಇರುತ್ತೆ. ಅವಾಗ ಏನಾಗತ್ತೆ, 10ನೇ ಕ್ಲಾಸ್ ಇರ್ಬೋದು, ಡಿಗ್ರಿ ಕಾಲೇಜಲ್ಲಿ ಓದೋಂತ ಮಾಸ್ಟರ್ಸ್ಗಳ ತರ ಭಾಷೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಪತ್ರಿಜಿ ಪ್ರತ್ಯೇಕವಾಗಿ ಇದನ್ನ ಹೇಳ್ತಾ ಹೋಗ್ತಾರೆ. ಸೊ PhD ಮಾಡುವಂತ ಸ್ಟೂಡೆಂಟ್ಸೇ ಬೇರೆ, SSLC ಮಾಡುವಂತ ಸ್ಟೂಡೆಂಟ್ಸೇ ಬೇರೆ. ಸೊ ಇದು ನಾವು ಧ್ಯಾನಾಭ್ಯಾಸ ಮಾಡ್ತಾ ಮಾಡ್ತಾ ನಾವು PSSM ಅಲ್ಲಿ ಇರುವಂತ ಮಾಸ್ಟರ್ಗಳೆಲ್ಲ PhD ಮಾಡುವಂತ ಸ್ಟೂಡೆಂಟ್ಸ್ ತರ ಆಗ್ತಾರೆ ಅಂತ. ಆ ಭಾಷೆನೇ ಬೇರೆ ಇರುತ್ತೆ, ಶಬ್ದಕೋಶಗಳೇ ಬೇರೆ ಇರುತ್ತೆ ಅಂತ. ಸೊ ಸ್ನೇಹಿತರೆ, ಯಾವುದೇ ಸ್ಥಿತಿಯಲ್ಲಿದ್ರು ಅನುಭವಗಳನ್ನ ಹಂಚ್ಕೊಳ್ಳೋದು ಮತ್ತೆ ಅನುಭವಗಳನ್ನ ಪಬ್ಲಿಷ್ ಮಾಡೋದು, ಪುಸ್ತಕಗಳನ್ನ ಮಾಡಿ ಇಲ್ಲ ಟಿಪ್ಪಣಿ ತರ ಮಾಡಿ ನಾವು ಈಗಿನ ಕಾಲಕ್ಕೆ ಆನ್ಲೈನ್ ಪೋಸ್ಟ್ ಮಾಡ್ಬೋದು, ನಮ್ಮದೇ ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ ಮಾಡಿ ನಾವು ಅದನ್ನ ನೋಡ್ಬೋದು. ಅದು ಒಂದು ತರ ಪುಸ್ತಕದ ಪಬ್ಲಿಷಿಂಗ್ ತರನೇ ಅದನ್ನು ಸಹ. ಓಕೆ.
ಸೊ ಇದು 18 ಸೂತ್ರಗಳಲ್ಲಿ ತುಂಬಾ ಮುಖ್ಯವಾದ ಒಂದು ಆ, ಆ, ಸೂತ್ರ, ಕಡೆಯ ಸೂತ್ರ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ಆ ಒಂದು ನಾನು ಆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು ಸಣ್ಣ ಒಂದು ಸ್ಲೈಡ್ ಶೋನ ನಾನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ನಾವು ಒಂದು ಆ ಇದನ್ನ ಒಂದು ಗ್ರೂಪ್ ಅಂತ ನಾವು ಮಾಡ್ಕೊಂಡ್ರೆ ಈ 3 ಪಂಗಡಗಳಲ್ಲಿ ನಾವು ಇದನ್ನ ವಿಂಗಡಿಸ್ಬೋದು ಅಂತ ಹೇಳ್ಬೋದು. ನಾವು 18 ಸೂತ್ರಗಳನ್ನ ನಾವು ಒಂದು ವೈಯಕ್ತಿಕವಾಗಿ ಪಾಲನೆ ಮಾಡುವಂಥದ್ದು, ಮತ್ತೆ ಸಾಮಾಜಿಕವಾಗಿ ಮಾಡುವಂಥದ್ದು, ಮತ್ತೆ ಕೆಲವೊಂದು ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಇದನ್ನ ವಿಂಗಡಿಸ್ಕೋಬಹುದು ಅಂತ ಹೇಳ್ಬೋದು, 18 ಸೂತ್ರಗಳು ಅಂತ. ವೈಯಕ್ತಿಕವಾಗಿ ಮಾಡುವಂಥದ್ದು ಏನು, ಇದೆಲ್ಲ ಒಂದು ಸಾರಾಂಶ ಅಂತ ಹೇಳ್ಬೋದು ಈ ಸ್ಲೈಡ್ ಅಂತ. ಸಾರಾಂಶ ಅಂದ್ರೆ 18 ಸೂತ್ರಗಳಿಗೆ ಇದೊಂದು ಸಾರಾಂಶ. ಏನು ವೈಯಕ್ತಿಕವಾಗಿ ಮಾಡೋದು ಅಂದ್ರೆ ಪ್ರತಿದಿನ ಧ್ಯಾನ ಮಾಡುವಂಥದ್ದು, ಮತ್ತೆ ಆ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದು, ಸ್ವಾಧ್ಯಾಯ ಮಾಡುವಂಥದ್ದು, ನಾವು ನಮ್ಮ ಮೇಲೆ ಮಾಡಬೇಕಾಗಿರುವಂಥದ್ದು ಇವೆಲ್ಲ. ನಾವು ಏನಂದ್ರೆ ಶಾಕಾಹಾರಿಗಳಾಗುವಂಥದ್ದು, ಮತ್ತೆ ನಮ್ಮ ಎಲ್ಲ ನಮ್ಮ ಏನೇ ತೊಂದರೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ನಾವೇ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು. ಓವರ್ಕಮ್ ಪರ್ಸನಲ್ ಪ್ರಾಬ್ಲಮ್ಸ್ ಬೈ ಮೆಡಿಟೇಷನ್, ಧ್ಯಾನದಿಂದಾನೇ ಎಲ್ಲ ಸರಿಪಡಿಸ್ಕೋಬಹುದು ಅನ್ನೋದು. ಮತ್ತೆ ಲೀವ್ ಲೈಕ್ ಎ ಮಾಸ್ಟರ್ ಅಂದ್ರೆ ಯಾವ್ದ್ರ ಮೇಲೂ ನಾವು ಏನು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಳೋಂಥದ್ದಿರಲ್ಲ. ನಮ್ಮನ ಮೇಲೆ ನಮಗ್ ನಾವೇ ದೇವರು, ನಮಗ್ ನಾವೇ ನಮ್ಮ ಮಾಸ್ಟರ್ಸ್, ನಮ್ಮ ಜೀವನಕ್ಕೆ ನಾವೇ ಸೃಷ್ಟಿಕರ್ತರು ಅನ್ನೋದನ್ನ ತಿಳ್ಕೊಂಡು ಆ ಅರಿವಿನಿಂದ ನಾವು ಬಾಳುವಂಥದ್ದು ಅಂತ. ಆಮೇಲೆ ಲೀಡ್ ನಾರ್ಮಲ್ ಫ್ಯಾಮಿಲಿ ಲೈಫ್, ಸಾಂಸಾರಿಕ ಒಂದು ಸಾಮಾಜಿಕ ಒಂದು ಜೀವನವನ್ನ ಸರಿಯಾದ ಒಬ್ಬ ಸಾಮಾನ್ಯ ಮನುಷ್ಯನ ತರ ಬದುಕುವಂಥದ್ದು. ಯಾವುದೇ ಸ್ಪೆಷಲ್ ಉಡುಗೆ ತೊಡುಗೆ ಆಗಿರ್ಬೋದು, ಅದು ಇದು ಏನು ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಮೌನವನ್ನ ಸಾಧನೆ ಮಾಡುವಂಥದ್ದು. ಸೊ ಇದೆಲ್ಲ ಏನು ಅಂದ್ರೆ ನಮ್ಮಲ್ಲಿ ನಾವು ಬದಲಾವಣೆಗಳು ಮಾಡ್ಕೊಳ್ಳುವಂಥದ್ದು ಅಂತ. ಓಕೆ. ಸೊ ಆಮೇಲೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇದು ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪರ್ಸನಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದನ್ನು. ಓಕೆ. ಸೊ ಪರ್ಸನಲ್ ಬ್ಯಾಲೆನ್ಸ್ ಅಂದ್ರೆ ಏನು, ಇದರಲ್ಲಿ ನಾವು ಅದೇ ಸೋಷಿಯಲ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೋಷಿಯಲ್ ಬ್ಯಾಲೆನ್ಸ್ ಅಲ್ಲಿ ಏನು ಅಂದ್ರೆ ಇದು ಸಾಮೂಹಿಕ ಧ್ಯಾನ ಮಾಡುವಂಥದ್ದು, ಅಂದ್ರೆ ಫುಲ್ ಮೂನ್ ಮೆಡಿಟೇಷನ್ ಮಾಡುವಂಥದ್ದು, ಮತ್ತೆ ಇದು ನೇಚರಲ್ಲಿ ಧ್ಯಾನ ಮಾಡುವಂಥದ್ದು, ಮತ್ತೆ ಪಿರಮಿಡ್ ಧ್ಯಾನ ಮಾಡುವಂಥದ್ದು, ಮತ್ತೆ ಧ್ಯಾನದ ಅನುಭವಗಳನ್ನು ಹೇಳ್ಕೊಳ್ಳುವಂಥದ್ದು, ಮತ್ತೆ ಪಿರಮಿಡ್ ನ ನಿರ್ಮಾಣ ಮಾಡುವಂಥದ್ದು, ಮತ್ತೆ ಈಗ ಹೇಳಿದ್ನಲ್ಲ ಈಗ ಪಬ್ಲಿಷ್ ಅಂಡ್ ರೈಟ್ ಎಕ್ಸ್ಪೀರಿಯನ್ಸಸ್ ಅಂತ, ಮತ್ತೆ ಬೇರೆಯವ್ರಿಗೆ ಧ್ಯಾನ ಹೇಳ್ಕೊಡುವಂಥದ್ದು. ಇದೆಲ್ಲ ನಾವು ಗುಂಪಲ್ಲಿ ಮಾಡುವಂತ ಅಭ್ಯಾಸಗಳು, ಮತ್ತೆ ಸಮಾಜಕ್ಕೆ ನಾವು ಮಾಡುವಂತ ಅಭ್ಯಾಸಗಳು ಅಂತ ಹೇಳ್ಬೋದು ಇದೆಲ್ಲ. ಸೊ ಇದನ್ನ ಒಂದು ಗ್ರೂಪ್ ಅಂತ ಮಾಡ್ಕೋಬೇಕು. ಯಾಕಂದ್ರೆ ಇದೆಲ್ಲ ನಾವು ಈ ತರ ನೆನಪಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಮ್ಗೆಲ್ಲರಿಗೂ ನಾ ಏನ್ ಯಾವ ಹಂತದಲ್ಲಿದ್ದೀನಿ, ಯಾವ ಹಾದಿಯಲ್ಲಿ ಇದ್ದೀನಿ ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಕಡೆಯದಾಗಿ ಏನಂದ್ರೆ ಕೆಲವೊಂದು ತುಂಬಾ ಮಾಡದೇ ಇರುವಂತದ್ದು, ಮತ್ತೆ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರೆ ನೋ ಸ್ಪೆಷಲ್ ಕ್ಲೋದಿಂಗ್, ಅಂದ್ರೆ ನಾವು ಏನು ವಿಶೇಷವಾದ ಉಡುಗೆ ತೊಡುಗೆ ಏನು ಬೇಕಾಗಿಲ್ಲ. ಮತ್ತೆ ನೋ ವರ್ಷಿಪ್ ಆಫ್ ಐಡಲ್ಸ್, ಅಂದ್ರೆ ನಾವು ಆ ದೇವರ ಪೂಜೆ ಮಾಡೋದು, ದೇವರನ್ನ ನೋಡ್ಕೊಳ್ಳೋಂಥದ್ದು ಏನಿಲ್ಲ. ಆ ದೇವರ ತರ ನಾವು ಆಗ್ಬೇಕು ಅನ್ನೋದು ಹೇಳ್ತಾರೆ ಪತ್ರಿಷರು. ಸೊ ಶಿವನನ್ನ ನೀವು ಪೂಜಿಸೋದು ಬೇಕಾಗಿಲ್ಲ, ಶಿವನ ತರ ನಾವು ಆಗ್ಬೇಕು, ಬುದ್ಧನ ಫಾಲೋ ಮಾಡೋದು ಬೇಕಾಗಿಲ್ಲ, ಬುದ್ಧನ ತರ ನಾವು ಆಗ್ಬೇಕು ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಒಂದು ಔಷಧಿ ಮೇಲೆ ನಮಗೆ ಅವಲಂಬನೆ ಬೇಡ, ಯಾವುದೇ ಡಾಕ್ಟರ್ಗಳ ಹತ್ರ ಹೋಗೋದು ಬೇಡ, ನಮಗ್ ನಾವೇ ಡಾಕ್ಟ್ರು, ನಮ್ಮ ದೇಹವೇ ಎಲ್ಲಾ ತರ ಮೆಡಿಸಿನ್ ಸೃಷ್ಟಿ ಮಾಡ್ಕೊಳ್ಳುತ್ತೆ ಅನ್ನೋದು ಹೇಳ್ತಾರೆ. ಮತ್ತೆ ಯಾವುದೇ ಒಂದು ಧ್ಯಾನದ ಆ ಆ ಒಂದು ಧ್ಯಾನದ ಪ್ರಚಾರದಲ್ಲಾಗ್ಲಿ, ಧ್ಯಾನ ಹೇಳ್ಕೊಳ್ಳೋದ್ರಲ್ಲಿ ಯಾವುದೇ ₹1 ಸಹ ವ್ಯವಹಾರ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಷ್ಟು ನಾವು ಸಾರಾಂಶವನ್ನ ಇದನ್ನ ನಾವು ಮಾಡ್ಬೋದು ಸ್ನೇಹಿತರೆ. ಓಕೆ. ಸೊ ಎಲ್ಲರೂ ಒಂದು ಮೆಲುಕು ಹಾಕಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಅನ್ಕೊಳ್ತೀನಿ. ಒಂದು ಸಾರಾಂಶದ ತರ ಇದಿದೆ ಇದು. ಓಕೆ. ಒಂದು ಮುಖ್ಯವಾದ ಸಂದೇಶ, ಇವತ್ತಿನ ಕೊನೆ ಮಾರ್ಗದರ್ಶನ ಸೂತ್ರ, ಅನುಭವವನ್ನು ಹಂಚಬೇಕು, ಮುದ್ರಣೆ ಮಾಡಬೇಕು. ಮಾಸ್ಟರ್ಸ್ ಯಾಕೆ ಇದು ಮಾಡಬೇಕು ಅಂತಂದಾಗ, ಅದು ಡಿಜಿಟಲ್ ಮುಖಾಂತರ ಆದರೂ ಫೀಡ್ ಮಾಡ್ಬೋದು, ಇಲ್ಲ ಪುಸ್ತಕ ರೂಪದಲ್ಲಿ ಆದರೂ ಬರೆದಿಟ್ಟು ಮುದ್ರಣೆ ಮಾಡ್ಬೋದು. ಯಾರಿಗ್ ಗೊತ್ತಿರುತ್ತೆ, ನಿಮ್ಮ ಒಂದು ಅನುಭವ ಒಂದು 500 ವರ್ಷಗಳಾದ ನಂತರ ಒಬ್ಬರಿಗೆ ಪ್ರೇರಣೆ ಕೊಡ್ಬೋದು.
ಯಾರದೇ ಅನುಭವ ಆಗ್ಲಿ ಮಾಸ್ಟರ್ಸ್, ಯಾವುದನ್ನು ಬಚ್ಚಿಟ್ಕೋಬಾರ್ದು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಇವತ್ತು ಇಷ್ಟು ಸುವಿಸ್ತಾರವಾಗಿ ಬೆಳೆಯೋದಿಕ್ಕೆ ಕಾರಣವೇ ಅನುಭವಗಳ ಅನುಭವ ಹಂಚಿಕೆ. ಮಾಸ್ಟರ್ಸ್, 12ನೇ ಶತಮಾನದಲ್ಲಿ ಬಸವಣ್ಣ ಅವರು ಅನುಭವ ಹಂಚಿಕೆ ಅಂತೇಳಿ ಆಗಿನ ಕಾಲಕ್ಕೆ ಅನುಭವ ಮಂಟಪ ಅಂತ ಮಾಡಿದ್ರು. ಅನುಭವ ಮಂಟಪದಲ್ಲಿ ಏನಾಗ್ತಾ ಇತ್ತು? ಇದೇ ಸ್ವಾಧ್ಯಾಯ, ಆ ಸಜ್ಜನರ ಸಾಂಗತ್ಯ ಅನ್ನೋದೇ ಒಂದು ಗ್ರೇಟ್ ಶೇರಿಂಗ್ ಆಫ್ ದಿ ಎಕ್ಸ್ಪೀರಿಯನ್ಸಸ್. ಯಾವತ್ತೂ ಯಾರು ಬಚ್ಚಿಟ್ಕೋಬಾರ್ದು ಮಾಸ್ಟರ್ಸ್, ಅನುಭವವನ್ನು ಹಂಚ್ತಾ ಇರ್ಬೇಕು. ಅದರಲ್ಲಿ ಮುಖ್ಯವಾಗಿ ತಮ್ಮ ಭೌತಿಕ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿರ್ತಾರಲ್ಲ, ಅವರಂತೂ ಯಾವತ್ತೂ ಆ ಆ ತರ ಅದ್ಭುತ ಅನುಭವವನ್ನು ಬಚ್ಚಿಟ್ಕೋಬಾರ್ದು. ಈಗ ಒಂದು ಸುರೇಶ್ ಸರ್ ಸ್ಲೈಡ್ ತೋರಿಸಿದ್ರು ನೋಡಿ, ಒಂದೊಂದು ಆಕ್ಚುಲಿ ಇದು 18 ಪ್ರಿನ್ಸಿಪಲ್ಸ್ ಅನ್ನೋದು ಮಾಸ್ಟರ್ಸ್ ಈಗ ಈ ಒಂದು ಡಿಜಿಟಲ್ ಮುಖಾಂತರ ಯಾರ್ಯಾರು PSSM ಜೊತೆ ಕನೆಕ್ಟ್ ಆಗಿದ್ದಾರೆ ಅವರು ಮೋರ್ ದನ್ 50% ಪತ್ರಿಜಿ ಅವರನ್ನ ನೋಡಿಲ್ಲ, ವ್ಯಕ್ತಿಯ ರೂಪದಲ್ಲಿ ನೋಡಿಲ್ಲ. ಆದರೂ ಇಷ್ಟೊಂದು ಕನೆಕ್ಟ್ ಆಗೋದಿಕ್ಕೆ ಕಾರಣವೇ ಈ 18 ಪ್ರಿನ್ಸಿಪಲ್ಸ್. ಮಾಸ್ಟರ್ಸ್, ವ್ಯಕ್ತಿ ಇಲ್ಲದೆ ಇರ್ಬೋದು, ಬಟ್ ಅವರ ವ್ಯಕ್ತಿತ್ವ, ಅವ್ರು ಏನು ಜನರಿಗೆ ತಿಳಿಸಬೇಕು ಅಂತ ಪ್ರಯತ್ನ ಮಾಡಿದ್ರಲ್ಲ, ಅವೆಲ್ಲವೂ 18 ಆದರ್ಶ ಸೂತ್ರಗಳಲ್ಲಿ ಪ್ರಸ್ತುತಪಡಿಸಿದ್ರು. ಮಾಸ್ಟರ್ಸ್, ಈವನ್ ಒಂದು ಸೂತ್ರ ನೀವು ಅಚ್ಚುಕಟ್ಟಾಗಿ ಫಾಲೋ ಮಾಡಿದಿರಿ ಅಂದ್ರೆ ನಿಮ್ ಜೀವನ ಅದ್ಭುತವಾಗಿ ಬದಲಾವಣೆ ಆಗುತ್ತೆ. ನಿಯಮಗಳಂತ ತಗೋಬೇಡಿ, ಸೂತ್ರ ಅಂತ ತೆಗೆದುಕೊಳ್ಳಿ. ಇನ್ನು 18 ಆದರ್ಶ ಸೂತ್ರಗಳನ್ನ ಪ್ರತಿಪಾದಿಸಿದ ಮೇಲೆ ಸುಮಾರು ವರ್ಷಗಳ ನಂತರ ಮಸ್ಟ್ ಡೂ 13 ಥಿಂಗ್ಸ್ ಅಂತೇಳಿ ಪತ್ರಿಜಿ ಪ್ರಪೋಸ್ ಮಾಡಿ. ಮಾಸ್ಟರ್ಸ್, ಒಂದ್ಸಲ ಧ್ಯಾನ ಜಗತ್ ಸಂಪಾದಕರ ಒಂದು ಮಾತುಕತೆ ನಡೆಯೋ ಕಾಲಕ್ಕೆ ಒಬ್ಬ ವ್ಯಕ್ತಿ ಅಂದ, ಸರ್ ಎವ್ರಿ ಆಲ್ಟರ್ನೇಟಿವ್ ಮಂತ್ ಧ್ಯಾನ ಜಗತ್ತು ಹಿಂಭಾಗದಲ್ಲಿ 18 ಆದರ್ಶ ಸೂತ್ರಗಳು ಹಾಕ್ತಾರಲ್ಲ, ಎದಕ್ಕೆ ಅಂತೇಳಿ. ಅವತ್ತು ನಾನು ಕೇಳಿದ್ದೆ, ಎಷ್ಟು ಸಲ ನೀನು ಓದ್ತೀಯಾ ಅಂತ. ಇಷ್ಟು ಸಲ ಹಾಕಿದಾರಲ್ಲ, ಎಷ್ಟು ಫಾಲೋ ಮಾಡ್ತೀಯಾ? ಮಾಸ್ಟರ್ಸ್, ವೆರಿ ಸಿಂಪಲ್. ಮತ್ತೆ 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 ಓದೋದ್ರಿಂದ ಅಟ್ಲೀಸ್ಟ್ ಇಂಪ್ಲಿಮೆಂಟೇಶನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. 18 ಆದರ್ಶ ಸೂತ್ರಗಳು ಕೇವಲ ಮಾಸ್ಟರ್ಸ್ 10 ವರ್ಷಗಳ ನಿರಂತರ ಸಾಧನೆ. ಆ 18 ಆದರ್ಶ ಸೂತ್ರಗಳು ಪತ್ರಿಜಿ ಅವರು ಬರೆಯೋ ಸಮಯದಲ್ಲಿ ಬೈ ದ ಟೈಮ್ ಅವರು ಆಲ್ರೆಡಿ ಒಂದು 50,000ಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನ ಓದಿದ್ದು, ವಿಶೇಷ ಸಾಧನೆ ಮಾಡಿದ್ದು. 10 ವರ್ಷಗಳ ಒಂದು ಜ್ಞಾನವನ್ನು ಮಿಕ್ಸಿಯಲ್ಲಿ ಹಾಕಿ ಫಿಲ್ಟರ್ ಮಾಡಿ ಮಾಡಿ ಮಾಡಿ, ಈಗ ನಾವೇನು ಬಜಾರಲ್ಲಿ ನೋಡ್ತೀವಲ್ಲ, ರಿಫೈನ್ಡ್ ಆಯಿಲು, ಡಬಲ್ ಫಿಲ್ಟರ್ಡ್ ಆಯಿಲು, ಟ್ರಿಬಲ್ ಫಿಲ್ಟರ್ಡ್ ಆಯಿಲ್, ಎಲ್ಲ ಫಿಲ್ಟರ್ ಮಾಡಿದ ನಂತರ ಬಂದಿರುವಂತ ದಿವ್ಯ ಮಾರ್ಗದರ್ಶನ ಸೂತ್ರಗಳೇ ಈ 18 ಆದರ್ಶ ಸೂತ್ರಗಳು. ಈ ಭೂಮಂಡಲ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ these 18 principles holds the best principles for human being. ಮಾಸ್ಟರ್ಸ್, ಪತ್ರಿಜಿ ಒಂದು ದಿವ್ಯ ಮಾರ್ಗ ಅಂತ ಅಂತೀವಲ್ಲ, ಆ ದಿವ್ಯ ಮಾರ್ಗ ಅಂದ್ರೇನು? ಭವ್ಯ ಜೀವನಕ್ಕಾಗಿ ಅವರು ನಮಗೆ ತೋರಿಸಿಕೊಟ್ಟಿರುವಂತ ಪಾತ್, ಹಾದಿ, ಮಾರ್ಗ. ಈ ತರ
ಸುನೀತಾ ಮೇಡಮ್, 18 ಆದರ್ಶ ಸೂತ್ರಗಳ ಒಂದು ಈ ಜೂಮ್ ಸೆಷನ್ ಅನ್ನೋದು ಎವ್ರಿ 6 ಮಂತ್ಸ್ಗೆ ಒಂದ್ಸಲ ಆಗ್ತಾ ಇರ್ಬೇಕು. ಎಸ್ ಸರ್. ಎವ್ರಿ 6 ಮಂತ್ಸ್ಗೆ ಒಂದ್ಸಲ ಆಗ್ತಾ ಇರ್ಬೇಕು. ಎಸ್. ಯಾಕಂದ್ರೆ ಮನುಷ್ಯನಿಗೆ ಒಂದ್ ಕಡೆ ವರ, ಇನ್ನೊಂದ್ ಕಡೆ ಶಾಪ. ಅದೇ ಏನಪ್ಪಾ ಅಂದ್ರೆ ಮರು ಇಲ್ಲ ಅಂದ್ರೆ ಸತ್ತೋಗ್ತಾನೆ, ಅದೇ ಶಾಪ. ಏನಾದ್ರೂ ಕೇಳಿದ್ವು ಅಂತ ತಿಳ್ಕೊರಿ, ಅಯ್ಯೋ ಸರ್ ನೀವ್ ಹೇಳಿದ್ರಿ ನಾ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ತರ ಒಂದು 18 ಪ್ರಿನ್ಸಿಪಲ್ಸ್, ಈ ಪತ್ರಿ ಸಾರಿ ಹೇಳಿದಂತ ಅನದರ್ 13 ಪ್ರಿನ್ಸಿಪಲ್, ಮಸ್ಟ್ ಟು ಡೂ ಪ್ರಿನ್ಸಿಪಲ್, ಇವೆಲ್ಲ ನಿರಂತರವಾಗಿ ನಡೀತಾ ಇರ್ಬೇಕು. ಆಧ್ಯಾತ್ಮಿಕತೆ ಅಂದ್ರೆ END ಅನ್ನೋ ಶಬ್ದವನ್ನು ತೆಗೆಯೋದು. ಆಧ್ಯಾತ್ಮಿಕದಲ್ಲಿ ಅಂತ ಅನ್ನೋದು ಇಲ್ಲೇ ಇಲ್ಲ. ದೇರ್ ಇಸ್ ನೋ ಎಂಡ್. ಅದನ್ನ ತೆಗೆದು ಅಂದ್ರೆ ನಿರಂತರ ಪ್ರಕ್ರಿಯೆ. ಇಟ್ಸ್ ಅ ಲಾಂಗ್ ಜರ್ನಿ. ಥ್ಯಾಂಕ್ ಯು ಮ್ಯಾಮ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.